ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಕಲಂಗರಿ ಐಸ್ ಕ್ರೀಮ್ ಹೇಗ್ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನು ಕಲಂಗರಿನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಜ್ಯೂಸ್ ತಗೊಂಡಿದ್ದೀನಿ, ಗ್ರೈಂಡ್ ಮಾಡ್ಕೊಂಡಿಲ್ಲ. ಹಾಗೆ ಮ್ಯಾಶ್ ಮಾಡೋ ಕಡ್ಡಿ ಇರುತ್ತಲ್ವಾ, ಅದ್ರಲ್ಲಿ ಮ್ಯಾಶ್ ಮಾಡ್ಕೊಂಡು ಜ್ಯೂಸ್ ಮಾತ್ರ ತಗೊಂಡು ಸ್ವಲ್ಪ ಸ್ವೀಟ್ ಕಮ್ಮಿ ಇರೋದ್ರಿಂದ ಒಂದ್ ಸ್ವಲ್ಪ ಸಕ್ಕರೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡು ಗ್ಲಾಸ್ಗೆ ಮತ್ತೆ ಏನಾದ್ರು ಐಸ್ ಮಾಡೋ ಪ್ರಾಡಕ್ಟ್ ಏನಿದ್ರೆ ಅದಕ್ಕೆ ಹಾಕಿ ನೀವು ಐಸ್ ಕ್ಯಾಂಡಿ ಮಾಡ್ಕೊಬಹುದು. ನಾನು ಗ್ಲಾಸ್ಗೆ ಹಾಕಿ ಒಂದು ಕಡ್ಡಿ ಐಸ್ ಕ್ರೀಮ್ ಕಡ್ಡಿ ಬರುತ್ತಲ್ವಾ, ಅದನ್ನಿಟ್ಟು ಐಸ್ ಕ್ಯಾಂಡಿ ಮಾಡ್ಕೊಂತೀನಿ. ಇದನ್ನ ಮಧ್ಯಾಹ್ನ ಮಾಡ್ತಾ ಇದ್ದೀನಿ, ಇನ್ನು ನಾಳೆ ಮಧ್ಯಾಹ್ನಕ್ಕೆ ಇದು ರೆಡಿ ಆಗಿರುತ್ತೆ. ಸೊ ಮನೆಯಲ್ಲೇ ಆರಾಮಾಗಿ ಮಕ್ಕಳಿಗೆ ಐಸ್ ಕ್ರೀಮ್ ಮಾಡ್ಕೊಡ್ಬೋದು. ಈಚೆ ಕಡೆ ಸಿಗೋ ಐಸ್ ಕ್ರೀಮ್ ಅಷ್ಟೊಂದು ಸೇಫ್ ಅಲ್ಲ, ಅದು ಬೇರೆ ಇವಾಗ ಬಿಸಿಲು ಇರೋದ್ರಿಂದ ಮಕ್ಕಳಂತೂ ದಿನಾ ಕೇಳ್ತಾರೆ ಐಸ್ ಕ್ರೀಮ್ ತಗೋಡಿ ಅಂತ. ಮನೇಲಿ ಏನಾದ್ರೂ ಫ್ರೂಟ್ಸ್ ಇದ್ರೆ ಸೇಮ್ ಇದೇ ಮೆಥಡ್ ಅಲ್ಲಿ ಆರಾಮಾಗಿ ಮಾಡ್ಕೊಬಹುದು. ಮತ್ತೆ ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಎಲ್ಲರೂ ಫ್ರೆಶ್ ಅಪ್ ಆಗಿ ಒಂದ್ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಎಲ್ಲಾರು ಬಂದಿದ್ರು, ಫ್ಯಾಮಿಲಿ ಎಲ್ಲಾರು. ಯಜಮಾನ್ರು ಬೇರೆ ಊರಿಂದ ಬಂದಿದ್ರು. ಸೊ ಅಮ್ಮ ಮನೆ ಬಂದು ಸೀಟ್ ಮನೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಶೆಕೆ ಅಂದ್ರೆ ಶೆಕೆ ಜಾಸ್ತಿ. ಹೊತ್ತು ಫ್ಯಾನ್ ಇಲ್ದಿರ ಅಮ್ಮ ಮನೇಲಿ ಇರಕ್ ಆಗಲ್ಲ. ಸೊ ಎಷ್ಟು ಅಂತ ಫ್ಯಾನ್ ಗಾಳಿ ತಗೋಣ. ಊರಲ್ಲಿ ಚಿಕ್ಕೇರೆ ಇದೆಯಲ್ವಾ, ವಾಕಿಂಗ್ ಮಾಡ್ಬೋದು. ಗಾಳಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗ್ ಬರುತ್ತೆ. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಎಲ್ಲಾರು ಒಂದ್ ರೌಂಡ್ ಹಾಕೊಂಡ್ ಬರೋಣ, 1 ಅವರ್ ಸ್ಪೆಂಡ್ ಮಾಡ್ಕೊಂಡ್ ಬರೋಣ ಅಂತೇಳಿ ಎಲ್ಲಾರು ಬಂದ್ವಿ. ನೋಡ್ಬೋದು ಗಾಳಿಗೆ ನೀರು ಯಾವ ತರ ತೇಲ್ ಹೋಗ್ತಾ ಇದೆ. ಸೊ ಅಲ್ಲಿಂದ ಬಂದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ. ಇದು ನೆಕ್ಸ್ಟ್ ಟೈಮ್ ಮತ್ತೆ ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ನೆನ್ನೆ ತೋರ್ಸಿದ್ನಲ್ವಾ ನಾನು ಐಸ್ ಕ್ಯಾಂಡಿ ಯಾವ ತರ ಮಾಡೋದು ಅನ್ನೋದು. ನೋಡಿ ಇಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಟೇಸ್ಟ್ ಅಲ್ಲೂ ನೋ ಕಾಂಪ್ರಮೈಸ್, ತುಂಬಾನೇ ಚೆನ್ನಾಗಿತ್ತು. ಸೊ ಮಕ್ಳೇನಾದ್ರು ಐಸ್ ಕ್ರೀಮ್ ಕೇಳಿದ್ರೆ ನೀವೇ ಆರಾಮಾಗಿ ಮನೇಲಿ ಏನಾದ್ರು ಫ್ರೂಟ್ಸ್ ಇದ್ರೆ ಇದೇ ಮೆಥಡ್ ಅಲ್ಲಿ ಮಾಡ್ಕೊಡಿ. ಮಕ್ಳಿಗೆಲ್ಲ ಐಸ್ ಕ್ರೀಮ್ ಕೊಟ್ಟಿದ್ದಾದ್ಮೇಲೆ ಸಿಜ್ಜು ಇದ್ಲು. ಸೊ ಅದಕ್ಕೆ ಸ್ನಾನ ಮಾಡ್ಸೋಣ ಅಂತ ಹೇಳಿ ಸ್ನಾನ ಮಾಡಿಸ್ತಾ ಇದ್ದೀನಿ. ನಮ್ ಸಿಜ್ಜುಗ್ ಬಂದು ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡಿಸ್ತೀರಿ. ಶೆಕೆ ಇರೋದ್ರಿಂದ ತುಂಬಾ ಸ್ಮೆಲ್ ಎಲ್ಲ ಬರುತ್ತಲ್ವಾ, ಹಂಗಾಗಿ. ಈಗ ಮಧ್ಯಾಹ್ನದ ಅಡಿಗೆ ಬಂದು ರಾಗಿ ಶಾವಿಗೆ ಒತ್ತು ಮತ್ತೆ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರಲ್ಲ ಶಾವಿಗೆ ಒತ್ತು, ಆ ರೆಸಿಪಿನ ಮಾಡ್ತಾ ಇದ್ದೀರಿ. ಇದಂತೂ ನಮ್ಮ ಮನೆಗೆ ಎಲ್ಲರಿಗೂ ಫೇವ್ರೆಟ್ ರೆಸಿಪಿ. ಅದು ಅಮ್ಮ ಮಾಡೋದು ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ. ಸೊ ನಾವೇನಾದ್ರೂ ಊರಿಗೆ ಬಂದ್ರೆ ಇದನ್ನೇ ಜಾಸ್ತಿ ಮಾಡ್ಕೊಳೋದು. ಸೊ ಇದು ಹೇಗ್ ಮಾಡೋದು ಅನ್ನೋದನ್ನ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇನ್ನು ಯಾರೆಲ್ಲ ಈ ರೆಸಿಪಿ ಮಾಡಿಲ್ವೋ ಖಂಡಿತ ಒಂದ್ಸತಿ ಮಾಡಿ ತಿನ್ನಿ. ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು. ಯಾರಿಗೆಲ್ಲ ಬೆನ್ನು ನೋವು ಇರುತ್ತಲ್ವಾ, ತಿಂಗಳಲ್ಲಿ ಒಂದ್ಸತಿ ಇಲ್ಲಾಂದ್ರೆ ತಿಂಗಳಲ್ಲಿ 2 ಸತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು. ಸೊ ಮೊದ್ಲಿಗೆ ನಾನು ಪಾನಕ ಮಾಡ್ಕೊಳೋದಿಕ್ಕೆ ಕಡಲೆಬೇಳೆ, ಗಸಗಸೆ, ಏಲಕ್ಕಿ, ಕಾಯಿ ತಗೊಂಡಿದ್ದೀನಿ. ಇದಕ್ಕೆ ಅವರೇ ಬೇಳೆ ಬೇಯಿಸ್ಕೊಬೇಕಾಗುತ್ತೆ. ಹಂಗಾಗಿ ಅವರೇ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಅವರೇ ಬೇಳೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತೆ ನೀರ್ ಹಾಕೊಂಡು 1 ವಿಸಿಲ್ ತಗೊಂತೀನಿ. ನೀವು ಬೇಕಾದ್ರೆ ಇದನ್ನ ತಪ್ಲೆಯಲ್ಲಿ ಕೂಡ ಬೇಯಿಸ್ಕೊಬಹುದು. ಅವರೇ ಬೇಳೆ ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ. ಹಂಗಾಗಿ ಇದು 1 ವಿಸಿಲ್ ಬರೋ ಅಷ್ಟೊತ್ತಿಗೆ ನಾವು ಇವಾಗ ಪಾನಕ ಮಾಡ್ಕೊಳೋದಕ್ಕೆ ಗ್ರೈಂಡ್ ಮಾಡ್ಕೊಳೋಣ. ಅವಾಗೆ ತೋರ್ಸ್ನಲ್ಲ ಕಡಲೆಪಪ್ಪು, ಗಸಗಸೆ, ಏಲಕ್ಕಿ, ಅದ್ರ ಜೊತೆಗೆ ಕಾಯಿ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ನುಣ್ಣಗೆ. ಸೊ ಒಂದ್ ಕಡೆ ಬಂದು ನಾನು ಒಂದು ಕುಕ್ಕರ್ ಅಲ್ಲಿ ನೀರು ಮತ್ತೆ ಉಪ್ಪು ಹಾಕಿ ಒಂದ್ ಸ್ವಲ್ಪ ಹಸಿಟ್ ಹಾಕಿ ಅದನ್ನ ಬಾಯ್ಲ್ ಮಾಡ್ಕೊಂತ ಇದ್ದೀನಿ, ಅಂದ್ರೆ ರಾಗಿ ಶಾವ್ಗೆ ಮಾಡ್ಕೊಳೋದಕ್ಕೋಸ್ಕರ. ಇನ್ನೊಂದ್ ಕಡೆ ಬಂದು ಪೌಡರ್ ಮಾಡ್ಕೊಬೇಕಲ್ವಾ, ಹಂಗಾಗಿ ಒಂದ್ ಬಾಣ್ಲಿಗೆ ಎಳ್ಳನ್ನ ಹುರ್ಕೊಂತ ಇದ್ದೀನಿ. ಇವತ್ತು ಬಂದು ನಾವು ಎಳ್ಳು ಪುಡಿ ಮಾಡ್ಕೊಂತ ಇದ್ರಿ. ಇದ್ರ ಜಾಗದಲ್ಲಿ ಬಂದು ಕುಚ್ಚೆಳ್ಳು ಬರುತ್ತಲ್ವಾ, ಅದನ್ನ ಕೂಡ ಹುರ್ಕೊಂಡು ಕೂಡ ಈ ಪುಡಿ ಮಾಡ್ಕೊಬಹುದು. ನಮ್ಮ ಮನೇಲಿ ಕುಚ್ಚೆಳ್ಳು ಇರೋದ್ರಿಂದ ಎಳ್ಳನ್ನ ನಾವು ಹುರ್ಕೊಂತ ಇದೀವಿ. ಎಳ್ಳು ಹುರ್ಕೊಂಡಿದ್ದಾದ್ಮೇಲೆ ಒಂದ್ ಸ್ವಲ್ಪ ಕಡಲೆಪಪ್ಪು ಹುರ್ಕೊಂತ ಇದೀನಿ. ಅದ್ರ ಜೊತೆಗೆ ಒಣ ಕೊಬ್ಬರಿನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂತೀನಿ. ನೋಡಿ ಇವಾಗ ಎಳ್ಳು ಮತ್ತೆ ಕಡಲೆಪಪ್ಪು, ಒಣ ಕೊಬ್ಬರಿ ಈ 3 ಗ್ರೈಂಡ್ ಮಾಡ್ಕೊಬೇಕು. ಇವಾಗ ಪಾನಕ ಮಾಡ್ಕೊಳೋದಕ್ಕೆ ಬೆಲ್ಲ ಇಟ್ಟಿದ್ದೀನಿ ಒಂದ್ ಪಾತ್ರೆಗೆ. ಅದಕ್ಕೆ ನೀರ್ ಹಾಕೊಂಡು ಬೆಲ್ಲ ಕರಗ್ದಾದ್ಮೇಲೆ ಅವಾಗ ನಾನು ತೋರ್ಸಿದ್ನಲ್ವಾ ಅದನ್ನ ಗ್ರೈಂಡ್ ಮಾಡ್ಕೊಂಡು ಅದ್ರ ಜೊತೆ ಆಡ್ ಮಾಡೋದು. ಇದೆಲ್ಲ ಚೆನ್ನಾಗಿ ಹುರ್ಕೊಂಡಿದೀನಿ. ಇದನ್ನು ಪುಡಿ ಮಾಡ್ಕೊಂತೀನಿ. ಸೊ ಗ್ರೈಂಡ್ ಮಾಡ್ಕೊಂಡು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಸೊ ಇದನ್ನ 1-2 ನಿಮಿಷ 1-2 ಕುದಿ ಬಂದ್ರೆ ಸಾಕು, ಪಾನಕ ರೆಡಿ ಆಗಿರುತ್ತೆ. ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಅಂದ್ರೆ ಮಸಾಲಾ ಕಮ್ಮಿ ಹಾಕಿ ತೆಳ್ಳಗ್ ಮಾಡ್ಕೊಂಡ್ರೆ ಟೇಸ್ಟ್ ಇರಲ್ಲ. ಸ್ವಲ್ಪ ಸಿಹಿ ಮುಂದಿರ್ಬೇಕು ಮತ್ತೆ ಕಾಯಿ ಜಾಸ್ತಿ ಇರ್ಬೇಕು, ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ.
ಸೊ ಇದೊಂದು ಕುದಿ ಬರೋ ಗಂಟ ವೇಟ್ ಮಾಡೋಣ. ಇನ್ನೊಂದ್ ಕಡೆ ನಾನು ಅವಾಗ ಹಿಟ್ಟಿಗೆ ಇಟ್ಟಿದ್ನಲ್ವಾ ನೀರು, ಅದು ಕುದಿ ಬಂತು. ಇವಾಗ ರಾಗಿ ಹಿಟ್ಟು ಹಾಕೊಂತ ಇದೀನಿ. ರಾಗಿ ಹಿಟ್ಟು ಹಾಕೊಂಡು ಮುದ್ದೆ ರೀತಿ, ಅಂದ್ರೆ ಯಾವ ತರ ನಾವು ಮುದ್ದೆ ಮಾಡ್ತಿರೋ ಅದೇ ರೀತಿ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಗಂಟಿಲ್ದಿದ್ದಂಗೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ, ಸಾಫ್ಟ್ ಆಗಿ ಮತ್ತೆ ಅಂಟಿಲ್ದಿದ್ದಂಗೆ. ಸೇಮ್ ಇದೇ ಮೆಥಡ್ ಅಲ್ಲಿ ಅಕ್ಕಿ ಹಿಟ್ಟು ಕೂಡ ಇದೇ ತರ ಮುದ್ದೆ ಯಾವ ತರ ಮಾಡ್ತಿರೋ ಅದೇ ತರನೇ ಅಕ್ಕಿ ಹಿಟ್ಟಲ್ಲೂ ಬೇಯಿಸ್ಕೊಬೇಕಾಗುತ್ತೆ. ನಾನು ರಾಗಿದ್ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ಚೆನ್ನಾಗಿ ಬೇಯಬಿಟ್ಟು ಅಷ್ಟರಲ್ಲಿ ನೋಡಿ ಅವರೆ ಬೇಳೆ ಚೆನ್ನಾಗಿ ಬೆಂದಿದೆ, ಅವರೆ ಬೇಳೆ ರೆಡಿ ಆಯ್ತು. ಮತ್ತೆ ಎಳ್ಳು ಮತ್ತೆ ಕಳ್ಳೆ ಪಪ್ಪು ಕಾಯಿ ಅದನ್ನು ಗ್ರೈಂಡ್ ಮಾಡಿ ಒಂದ್ ಸೈಡ್ ಅಲ್ಲಿ ಇಟ್ಕೊಂಡಿದೀನಿ, ಅದು ರೆಡಿ ಆಯ್ತು. ಪೌಡ್ರ್ ಕೂಡ ಈ ಕಡೆ ಪಾನಕ ಕೂಡ ರೆಡಿ ಆಯ್ತು. ಪಾನಕಕ್ಕ ಬೆಲ್ಲ ಮತ್ತೆ ಕಾಯಿ, ಕಳ್ಳೆ ಪಪ್ಪು, ಗಸಗಸೆ, ಏಲಕ್ಕಿ ಇದು ಕೂಡ ರೆಡಿ ಆಯ್ತು. ಸೊ ಇನ್ನೊಂದ್ ಸ್ವಲ್ಪ ಕುದಿಸ್ಕೊಳೋಣ. ಮೇಲೆ ಎಲ್ಲ ವೈಟ್ ವೈಟ್ ಆಗಿದೆಯಲ್ಲ ಅದೆಲ್ಲ ಹೋಗ್ಬೇಕು, ಅಲ್ಲಿಗಂತ ಇದನ್ನ ಒಂದ್ ಸ್ವಲ್ಪ ಕುದಿಸ್ಕೊಂಡ್ರೆ ಪಾನಕ ರೆಡಿ ಆಗುತ್ತೆ. ಒಂದ್ ಸೈಡು ಮುದ್ದೆನು ಬೇಯ್ತಾ ಇದೆ. ಸೊ ನೋಡ್ಬೋದು ನೀವು ಮುದ್ದೆ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ಚೆನ್ನಾಗಿ ನಾದಿಸ್ಕೊಂಡು ಇವಾಗ ಶಾವ್ಗೆ ಮಾಡೋಣ. ಬನ್ನಿ ಯಾವ ತರ ಮಾಡ್ತೀರಿ ಅಂತ ನೋಡೋಣ. ನಮ್ಮನೇಲಿ ಶಾವ್ಗೆ ಒತ್ತು ಮಾಡೋ ಏನಂತಾರೆ ಮಿಷಿನು, ಇಲ್ಲಾಂದ್ರೆ ಒತ್ತು ಪ್ರಾಡಕ್ಟ್ ಇದೆ. ಸೊ ಇವಾಗ ಅದ್ರಲ್ಲಿ ಹಾಕಿ ಶಾವ್ಗೆ ಒತ್ಕೊಂತೀರಿ. ಸೊ ನೋಡಿ ಅಮ್ಮ ಚೆನ್ನಾಗಿ ಮುದ್ದೆನ ನಾದ್ಕೊಂಡು ಈ ತರ ಉಂಟೆ ಮಾಡಿ ಈ ಹೋಳಲ್ಲಿ ಹಾಕಿ ಇದನ್ನ ತೀರ್ಸೋದು. ಸೊ ಇನ್ನು ಹಳ್ಳಿ ಕಡೆ ಕೆಲವರು ಹಳೆ ಕಾಲದ ಇಟ್ಕೊಂಡಿದ್ದಾರೆ. ಅವಾಗೆಲ್ಲ ಮರದಲ್ಲಿ ಇದನ್ನ ಒತ್ತುತ್ತಾ ಇದ್ದು, ಮರದಿತ್ತು, ನಮ್ಮನೇಲಿ ಇತ್ತು. ಮರದ್ದಲ್ವಾ, ತುಂಬಾ ವರ್ಷ ಆಗಿ ಅದೆಲ್ಲ ಹಾಳಾಗೋಯ್ತು. ಆಮೇಲೆ ಅಮ್ಮ ಈ ತರ ಮಾಡಿಸ್ಕೊಂಡಿದ್ದಾರೆ. ಹಳ್ಳಿ ಕಡೆ ಎಲ್ಲ ಮಾಡಿಸ್ಕೊಂತಾರೆ, ಅವ್ರಿಗೆ ಯಾವ ತರ ಬೇಕು ಆ ತರ. ಸೊ ಅಮ್ಮ ಕೂಡ ಇದನ್ನ ಮಾಡಿಸ್ಕೊಂಡಿರೋದೆ. ಹಳ್ಳಿ ಕಡೆ ಎಲ್ಲ ಬರ್ತಾರೆ, ಈ ತರದ್ದೆಲ್ಲ ಮಾಡ್ಕೊಡ್ತೀರಿ. ಮತ್ತೆ ರೆಡಿಮೇಡ್ ಕೂಡ ಸಿಗುತ್ತೆ. ನಮ್ಮ ಮನೇಲಿ ಇಲ್ಲ, ನನ್ನ ಹತ್ರ ಬೆಂಗಳೂರಲ್ಲಿ ಅಮ್ಮ ಮನೇಲಿ ಮಾತ್ರನೇ ಈ ತರದ್ದಿರೋದು. ನಮ್ಮ ಮನೇಲಿ ಚಕ್ಲಿ ಒತ್ತೋದು, ಹಪ್ಳ ಮಾಡೋದು ಆ ತರದ್ದಿದೆ. ಈ ತರ ಶಾವ್ಗೆ ಒತ್ತೋದು ಇಲ್ಲ. ಅದ್ರಲ್ಲೂ ಮಾಡ್ತಾರೆ. ಸೊ ನಾನು ಯಾವತ್ತೂ ಮಾಡಿಲ್ಲ ಈ ರೆಸಿಪಿ. ನಾನು ಬೆಂಗಳೂರಲ್ಲಿ ಯಾವತ್ತೂ ಮಾಡೇ ಇಲ್ಲ. ಅಮ್ಮ ಮನೆಗೆ ಬಂದಾಗೆ ಅಮ್ಮ ಕೈಗೆ ಮಾಡಿಸ್ಕೊಂಡ್ ತಿನ್ನೋದು. ನನ್ ತಂಗಿರು ಅಷ್ಟೇ, ಅವರು ಕೂಡ ಇದನ್ನೇ ಜಾಸ್ತಿ ಕೇಳ್ತಾರೆ. ಅಮ್ಮ ಮನೆಗೆ ಬಂದ್ರೆ ಏನಾದ್ರು ಮಾಡ್ಕೊಡ್ಬೇಕು ಅಂತ ಕೇಳಿದ್ರೆ ನಾವು ಇದನ್ನೇ ಮಾಡಿಸ್ಕೊಂತೀವಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾನೇ ಇಷ್ಟ ಇದು. ಇದನ್ನ ಕೆಲವ್ರು ಹೇಳ್ತಾರೆ, ಇವಾಗ ಸಂಜೆ ಟೈಮ್ ಅಲ್ಲಿ ನೈಟ್ ಹೊತ್ತು ಮಾಡಿ ಬೆಳಗ್ಗೆ ತಂಗಳು ತಿನ್ನೋದ್ರಿಂದ ಬೆನ್ನೋವು ಅದೆಲ್ಲ ತುಂಬಾ ಕಮ್ಮಿ ಆಗುತ್ತೆ, ಒಳ್ಳೇದು ಅಂತಾರೆ. ಸೊ ಅದು ನಿಜಾನೇ. ಯಾವತ್ತೂ ಅಷ್ಟೇ ನೈಟ್ ಟೈಮ್ ಅಲ್ಲಿ ಮಾಡಿ ಬೆಳಗ್ಗೆ ತಿನ್ನೋದ್ರಿಂದ ತುಂಬಾ ಒಳ್ಳೇದು. ಸೊ ನಾವ್ ಮಧ್ಯಾಹ್ನ ಮಾಡಿದ್ರಿ, ಬಿಸಿ ಬಿಸಿನೇ ಚೆನ್ನಾಗಿ ತಿಂಡಿ ಬಾರ್ಸಿದ್ರಿ, ತುಂಬಾನೇ ಟೇಸ್ಟ್ ಆಗಿತ್ತು. ಸೊ ಒಂದ್ ಸ್ವಲ್ಪನೂ ವೇಸ್ಟ್ ಮಾಡಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮೂವರ್ ತಂಗಿ ಮಕ್ಕಳು, ಅಪ್ಪ ಅಮ್ಮ ಎಲ್ಲ ಇದ್ರಲ್ವಾ, ಎಲ್ಲಾರು ಚೆನ್ನಾಗಿ ತಿಂದ್ರಿ, ಎಂಜಾಯ್ ಮಾಡಿದ್ರಿ. ಸೊ ಅದ್ರ ಒಳಗಡೆ ಈ ತರ ಇಟ್ಟಿ ಈ ತರ ಅದು ರೌಂಡ್ ಮಾಡ್ಬೇಕು, ತಿರ್ಸ್ತಾ ಇದ್ರೆ ಕೆಳಗಡೆ ಬರುತ್ತೆ. ತುಂಬಾ ಈಸಿನೇ, ಆರಾಮಾಗಿ ಮಾಡ್ಕೊಬಹುದು. ಯಾರ್ ಬೇಕಾದ್ರೂ ಈ ಮಿಷಿನ್ ಇದ್ರೆ ಸಾಕು, ಆರಾಮಾಗಿ ಮಾಡ್ಕೊಬಹುದು. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ. ಮತ್ತೆ ಇದು ಹಳ್ಳಿ ಕಡೆ ಮಾಡುವ ಸಾಂಪ್ರದಾಯಿಕ ರೆಸಿಪಿ. ಸೊ ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲಾರು ಮಾಡ್ತಾರೆ, ಸಿಟಿ ಕಡೆ ಎಲ್ಲ ಕಮ್ಮಿನೇ. ನಾನು ಇಷ್ಟು ಮದ್ವೆ ಆಗಿ 13 ವರ್ಷ ಆಯ್ತು, ಇನ್ನು ನಾನು ಒಂದ್ಸತಿನೂ ನಮ್ ಸಿಟಿಯಲ್ಲಿ ಮಾಡೇ ಇಲ್ಲ, ಯಾರು ಮಾಡೋದು ಇಲ್ಲ. ಹಳ್ಳಿ ಕಡೆನೆ ಇದನ್ನ ಜಾಸ್ತಿ ಮಾಡೋದು. ಹಳ್ಳಿ ಕಡೆ ಮಾಡುವ ಫೇಮಸ್ ರೆಸಿಪಿ ಅಂತ ಹೇಳ್ಬೋದು ನನ್ಗೆ ಗೊತ್ತಿರೋ ಮಟ್ಟಕ್ಕೆ. ಸೊ ನೀವೆಲ್ಲ ಯಾವ ತರ ಮಾಡ್ತೀರಾ, ಈ ರೆಸಿಪಿ ನಿಮ್ಗೆ ಗೊತ್ತಾ, ಟ್ರೈ ಮಾಡಿದೀರಾ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಚಿಕ್ಕ ವಯಸ್ಸಿಂದನೂ ತಿಂತಾ ಇದ್ದೀನಿ. ಅಮ್ಮ ಮಾಡ್ಕೊಡ್ತಾರೆ. ಮುಂಚೆ ಎಲ್ಲ ನಮ್ಮ ಅಜ್ಜಿ ಮಾಡ್ಕೊಡ್ತಾ ಇದ್ರು, ಅವ್ರು ಇನ್ನೂ ಚೆನ್ನಾಗ್ ಮಾಡ್ತಾ ಇದ್ರು. ಸೊ ಹುಚ್ಚೆಲ್ಲಲ್ಲಿ ಮಾಡ್ತಾ ಇದ್ರು ಅವರೆಲ್ಲ. ಅಜ್ಜಿ ಇದ್ದಾಗ ಅಜ್ಜಿ ಮಾಡ್ಕೊಡ್ತಾ ಇದ್ರು. ಅಜ್ಜಿ ಹೋದ್ಮೇಲೆ ಇವಾಗ ಅಮ್ಮ ಮಾಡ್ಕೊಡ್ತಾ ಇದಾರೆ. ಸೊ ನಾನು ಕಲ್ತ್ಕೊಂಡಿದ್ದೀನಿ. ಈ ಸತಿ ಹೋದಾಗ ರೆಸಿಪಿ ಕೂಡ ನೋಡಿ ವಿಡಿಯೋ ಮಾಡ್ಕೊಂಡಿದ್ದೀನಲ್ವಾ, ಯಾವಾಗ ಅದನ್ನ ಮಾಡ್ಬೇಕಂದ್ರೆ ಈ ವಿಡಿಯೋ ನೋಡಿನಿ ಆರಾಮಾಗಿ ನಾನು ಮಾಡ್ಕೊಬಹುದು ಯಾವಾಗ ಬೇಕಾದ್ರೂ. ಸೊ ಇದು ರಾಗಿ ಒತ್ತು ಶಾವ್ಗೆ ರೆಡಿ ಆಯ್ತು, ಪಾನಕ ರೆಡಿ ಆಯ್ತು, ಮತ್ತೆ ಪೌಡ್ರು ಕೂಡ ರೆಡಿ ಆಯ್ತು ಅದ್ರ ಮೇಲೆ ಹಾಕೋಣೋದಕ್ಕೆ. ಮತ್ತೆ ಬೇಳೆನು ರೆಡಿ ಆಗಿದೆ. ಇವಾಗ ಅಕ್ಕಿದು ಮಾಡ್ಕೊಬೇಕು. ನಾನು ಅಕ್ಕಿ ಮಾಡಿದ್ದು ಹಿಟ್ಟಿಗೆ ನೀರ್ ಹಾಕಿ ಕಲ್ಸಿದ್ದು ಅದೆಲ್ಲ ಮಾಡಿಲ್ಲ. ಇದು ಮಾಡ್ತಾ ಇದ್ರಲ್ಲ ಅಮ್ಮ, ಆವಾಗೇನೆ ಇಟ್ಟಿದ್ರು.
ಸೊ ನಾನು ಆ ವಿಡಿಯೋ ಮಾಡ್ಕೊಂಡಿಲ್ಲ. ಸೇಮ್ ಮುದ್ದೆ, ರಾಗಿ ಮುದ್ದೆ ಯಾವ ತರ ಮಾಡ್ಕೊಂಡ್ರೋ ಅದೇ ತರನೇ. ಸೊ ಇವಾಗ ನೋಡಿ, ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದಿಸ್ಕೊಂಡು, ಇವಾಗ ಯಾವ ತರ ನಾವು ರಾಗಿ ಹಿಟ್ಟನ್ನ ಒತ್ಕೊಂಡ್ರು ಅದ್ರೊಳಗಡೆ ಹಾಕಿ ಅದೇ ತರ, ಅದೇ ಮೆಥಡ್, ಏನು ಚೇಂಜಸ್ ಇಲ್ಲ. ಸೊ ಇದು ಅಕ್ಕಿದು, ಅದು ರಾಗಿದು. ನನ್ಗೆ ಎರಡೂನು ಇಷ್ಟ ಆಯ್ತು. ಜಾಸ್ತಿ ಬೆಂಗಳೂರ್ ಕಡೆ ರಾಗಿದ್ ಮಾಡಲ್ಲ ಅನ್ಸುತ್ತೆ, ನಾನು ವಿಡಿಯೋಸ್ ನೋಡಿದಾಗ. ಅಕ್ಕಿದು ತೋರಿಸಿದರೆ, ರಾಗಿ ಕಮ್ಮಿ ತೋರಿಸಿದ್ದಾರೆ. ಸೊ ಹಳ್ಳಿ ಕಡೆ ಎರಡೂ ಮಾಡ್ತಾರೆ, ಒಂದೊಂದೇ ಮಾಡಲ್ಲ. ಅಕ್ಕಿ ಜೊತೆಗೆ ರಾಗಿದು ಮಾಡ್ತಾರೆ, ರಾಗಿ ಜೊತೆಗೆ ಅಕ್ಕಿದು ಮಾಡ್ತಾರೆ. ಎರಡೂ ಇದ್ರೇನೆ ಶಾವ್ಗೆ ಒತ್ತು ಅನ್ನೋದು. ಹಂಗಾಗಿ ಸೊ ಸೇಮ್ ರಾಗಿ ಯಾವ ತರ ಮಾಡೋದು ಅದೇ ಮೆಥಡ್ ಅಲ್ಲಿ ಇದನ್ನು ಒತ್ಕೊಂಡು ಸೇಮ್ ಹೀಗೆ ಮಾಡೋದು. ಸೊ ನೀವು ಮಾಡಿ ಇಲ್ಲಿ ಆರೋಗ್ಯವಾಗಿರ್ಲಿ. ಇದೆಲ್ಲ ನಿಮ್ಮ ಮಕ್ಕಳಿಗೂ ಹೇಳ್ಕೊಡಿ. ಹಳ್ಳಿ ಕಡೆ ಮಾಡುವ ರೆಸಿಪಿನ ಯಾವತ್ತೂ ಮಿಸ್ ಮಾಡ್ಕೊಬಾರ್ದು. ಅದರಷ್ಟು ಹೆಲ್ದಿ ಫುಡ್ ಇವಾಗ ಬರುತ್ತಲ್ವಾ, ಅದ್ರಲ್ಲಿ ಇಲ್ಲ. ಆಲ್ಮೋಸ್ಟ್ ಇವಾಗ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಹಳ್ಳಿ ಕಡೆ ಮಾಡೋ ರೆಸಿಪಿನೆಲ್ಲ. ಇವಾಗೆಲ್ಲ ಚೈನಾ ಫುಡ್, ಫಾರಿನ್ ಫುಡ್ ಇದ್ರಲ್ಲೇ ಇಷ್ಟ ಪಡ್ತಾರೆ ಈಗಿನ ಕಾಲಿನ ಮಕ್ಕಳು. ಹಳೆ ಕಾಲದ ಫುಡ್ ಏನ್ ಅನ್ನೋದೇ ಗೊತ್ತಾಗಲ್ಲ. ಸೊ ನಮ್ಗ್ ಗೊತ್ತಿದ್ರೆ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಮಕ್ಳು ನೋಡಿ ಕಲ್ತ್ಕೊಂತಾರೆ. ಫೈನಲಿ ಎಲ್ಲಾನು ರೆಡಿ ಆಯ್ತು. ಇವಾಗ ಯಾವ ತರ ಸರ್ವ್ ಮಾಡೋದು ನೋಡೋಣ ಬನ್ನಿ. ನಾವು ಏನು ಶಾವ್ಗೆ ಒತ್ತು ಮಾಡ್ಕೊಂಡಿದ್ದೀರೋ ರಾಗಿದು, ಅದನ್ನ ಹಾಕೊಂಡು ಒಂದ್ ಪ್ಲೇಟ್ಗೆ ಅದ್ರ ಮೇಲೆ ಪೌಡರ್ ಹಾಕೊಬೇಕು. ಆಮೇಲೆ ಅವರೇ ಬೆಳೆ ಬೇಯಿಸ್ಕೊಂಡಿದಿರಲ್ವಾ ಅದನ್ನು ಅದ್ರ ಮೇಲೆ ಹಾಕೊಂಡು, ಬೆಲ್ಲದ ಪಾನಕ ಮಾಡ್ಕೊಂಡಿದ್ದೀರಲ್ವಾ ಅದನ್ನ ಹಾಕಿ ತಿನ್ನೋದಷ್ಟೇ. ಸೇಮ್ ಇದೇ ತರ ಮತ್ತೆ ಅಕ್ಕಿದನ್ನು ಸರ್ವ್ ಮಾಡ್ಕೊಡೋದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಯಾರೆಲ್ಲ ಈ ರೆಸಿಪಿನ ತಿಂದಿಲ್ಲ, ಮಾಡಿಲ್ಲ ಅನ್ನೋರು ಒಂದ್ಸತಿ ಟ್ರೈ ಮಾಡಿ. ನಿಮ್ಗೂ ಕೂಡ ಫೇವ್ರೆಟ್ ರೆಸಿಪಿ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟೇ ಹೆಲ್ದಿ ಕೂಡ ಅಷ್ಟೇ. ತುಂಬಾನೇ ಒಳ್ಳೇದು ನಮ್ ದೇಹಕ್ಕೆ, ಮತ್ತೆ ಹೆಣ್ಮಕ್ಳು ತುಂಬಾ ಒಳ್ಳೇದು ಇದನ್ನ ತಿನ್ನೋದ್ರಿಂದ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಆಲ್ಮೋಸ್ಟ್ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಓಕೆನಾ?